ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಚಿಕನ್ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಟ್ಟಿನಲ್ಲಿ 2 kg ತಂದಿದ್ದೆ. ಅದರ ಸ್ವಲ್ಪ ಬಿರಿಯಾನಿಗೆ ತಗೊಂಡಿದ್ದೀನಿ. ಮೆತ್ತಗೆ ಇರುತ್ತಲ್ಲ, ಕಬಾಬ್ ತೊಗೊಂಡಿದ್ದೀನಿ. ನನ್ನ ಮಗನಿಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಬಿರಿಯಾನಿ ಫ್ರೈಗೆ ಒಜ್ಜು ಆ ಥರ ಸಾಂಬಾರೆಲ್ಲ ಇಷ್ಟ ಆಗಲ್ಲ ಅವನಿಗೆ. ಅದಕ್ಕೆ ಕಬಾಬ್ ಅಂದರೆ ತುಂಬ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಇದಕ್ಕೆ ನಾನು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಮತ್ತು ಇದು ಚಿಕನ್ ಕಬಾಬ್ ಮಸಾಲ, ಮತ್ತು ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಸ್ವಲ್ಪ ಜೀರಿಗೆ ಮೆಣಸು ಪುಡಿ, ಖಾರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಇದಿಷ್ಟು ತೊಗೊಂಡಿದ್ದೀನಿ. ಇವಾಗ ಹೇಗಿದು ಕಲಿಸ್ಬಿಟ್ಟು ಮಿಕ್ಸ್ ಮಾಡೋದು ನೋಡೋಣ ಬನ್ನಿ. ಈಗ ಇದಕ್ಕೆ ನಾನು ಈ ಮಸಾಲನೆಲ್ಲ ಹಾಕೋತಾ ಇದ್ದೀನಿ. ಇದು ನೀವು ಕ್ವಾಂಟಿಟಿ ಎಷ್ಟು ಹಾಕ್ತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನೊಂದು ಅದು 3/4 kg ಇರೋದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಇದು ಕಾರ್ನ್ಫ್ಲೋರ್, ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಅಷ್ಟೇ ಏನೇನು ಹೇಳಿದ್ನಲ್ಲ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿನ, ಇದು ಜೀರಿಗೆ ಮತ್ತು ಮೆಣಸು ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಹೇಳೋದು ಮರ್ತ್ಬಿಟ್ಟೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ 2 ತೊಗೊಂಡಿದ್ದೀನಿ. ಇವಾಗ ಮೊಟ್ಟೆ ಇದರಲ್ಲೇ ಕಲಸೋಣ. ಅದು ಆಮೇಲೆ ಚಿಕನ್ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ನೀರಿನಂಶ ಇರುತ್ತೆ. ಹಂಗಾಗಿ ನೋಡಿಕೊಂಡು ನೀರು ಹಾಕೋಬೇಕು. ನೀರು ಜಾಸ್ತಿ ಹಾಕೋಬಾರ್ದು ಇದಕ್ಕೆ. ಫಸ್ಟ್ ಈ ಮೊಟ್ಟೆ ಎಲ್ಲ ಕಲಿಸ್ಕೊಂಡು ಏನಾರ ಅದಕ್ಕೆ ಬೇಕು ಅನಿಸಿದ್ರೆ ನೀರು ಹಾಕೋಬೇಕು. ಆಲ್ರೆಡಿ ಚಿಕನಲ್ಲೂ ನೀರಿನಂಶ ಇರುತ್ತೆ, ಹಂಗಾಗಿ ನೀರಿನಂಶ ಅಷ್ಟು ಅವಶ್ಯಕತೆ ಇಲ್ಲ. ಇದು ಕಲರ್ ಹಾಕೋರು ಕಲರ್ ಹಾಕ್ತಾರೆ, ನಾನು ಕಲರ್ ಏನು ಹಾಕ್ತಿಲ್ಲ. ನೀವು ಬೇಕು ಅಂದರೆ ಕಲರ್ನೂ ಹಾಕ್ಕೋಬೋದು ಬೇಕಾದರೆ. ಆಲ್ರೆಡಿ ಖಾರದ ಪುಡಿ ಇರುತ್ತೆ. ಇಲ್ಲ ಇದಕ್ಕೆ ಅಂತಲೇ ನಾವು ಅದೇ ಕಲರ್ ಬರುತ್ತಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಸಪ್ರೇಟಾಗಿ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಈ ಥರ ಚಿಕನ್ ಮಾಡಿದಾಗಲೆಲ್ಲ ಬೇಕಾದರೆ ಹಾಕ್ಕೊಂಡು ಮಾಡ್ಕೊಬಿಟ್ಟು ಅದೇ ಕಲರ್ ಬರುತ್ತೆ ಚೆನ್ನಾಗಿ. ಅದಕ್ಕೇನು ಕಲರ್ ಹಾಕಲೇಬೇಕು ಅಂತೇನಿಲ್ಲ. ನಾನು ಯಾವುದಕ್ಕೂ ಹಾಕೋಲ್ಲ ಕಲರ್ನ, ಹಂಗಾಗಿ ಅದಕ್ಕೆ ಹಾಕ್ತಿಲ್ಲ. ಇವಾಗ ಚಿಕನ್ ಎಲ್ಲನೂ ಇದಕ್ಕೆ ಹಾಕೋತೀನಿ. ಆಲ್ರೆಡಿ ಇದ್ರಲ್ಲಿ ನೀರಿನಂಶ ಇರುತ್ತೆ, ಹಂಗಾಗಿ ನೋಡ್ಕೊಂಡು ಕಲಿಸ್ಕೊಂಡು ಬೇಕು ಅಂದರೆ ಆಮೇಲೆ ಹಾಕ್ಕೊಂಡು ಕಲಿಸೋಣ, ತೊಂದರೆ ಇಲ್ಲ. ಈಗ ಇದನ್ನು ನೀಟಾಗಿ ಕಲಿಸ್ಬಿಟ್ಟು ನಾನು ಒಂದು 1/4 ಗಂಟೆ ಅರ್ಧ ಗಂಟೆ ಅಷ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಬೇಕು ಕಲರು ಅಂದರೆ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹಾಕ್ತಾರೆ, ಅದು ಕಲರೆಲ್ಲನೂ. ನಾವೇನು ಆ ಥರ ಇಲ್ಲ, ಹಾಕೋದಿಲ್ಲ. ನೋಡಿ, ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದೊಂದ್ಸಲ ಚಿಕನಲ್ಲೇ ನೀರಿನಾಂಶ ಜಾಸ್ತಿ ಇರುತ್ತೆ, ಆವಾಗ ಅಡ್ಜಸ್ಟ್ ಆಗುತ್ತೆ. ಒಂದೊಂದ್ಸಲ ನೀರಿನಾಂಶ ಇಲ್ಲದೆ ಇದ್ದಾಗ ಹಾಕೋಬೇಕಾಗುತ್ತೆ ಅಷ್ಟೇ, ಏನು ತೊಂದರೆ ಇಲ್ಲ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 1/4 ಗಂಟೆ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ. ಇಟ್ಬಿಟ್ಟು ಆಮೇಲೆ ತೊಗೊಂಡು ಮಾಡ್ತೀನಿ. ಅಷ್ಟೊತ್ತು ಬೇರೆ ಐಟಮ್ ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ನೆನೀತಾ ಇರುತ್ತೆ. ನೋಡಿ ಇಷ್ಟೇ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ನೀಟಾಗಿ ನೆನೆಯುತ್ತೆ. ಓಕೆನಾ? ಇಷ್ಟೇ ಈಸಿಯಾಗಿ ಚಿಕನ್ ಕಬಾಬ್ ಮಾಡ್ಕೋಬೋದು. ನನ್ನ ಮಗನಿಗೆ ತುಂಬ ಇಷ್ಟ ಇದು. ನಾನು ಬೇರೆ ಐಟಮ್ ಏನು ಜಾಸ್ತಿ ತಿನ್ನಲ್ಲ, ಬರೀ ಚಿಕನ್ ಕಬಾಬ್ ಅಷ್ಟೇ ಜಾಸ್ತಿ ಇಷ್ಟಪಡೋದು. ಅದಕ್ಕೆ ಅವನಿಗೋಸ್ಕರ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಈ ಥರ ಇವಾಗ ಇದನ್ನು ನೆನೆಯಕ್ಕೆ ಇಟ್ಬಿಡ್ತೀನಿ, ಆಮೇಲೆ ಕರಿಯೋಣ. ನನ್ನ ಫ್ರೆಶ್ ಎಣ್ಣೆ ಕಾದಿದೆ, ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಇದನ್ನು ತೆಗೆದ್ಬಿಟ್ಟು ಕರಿಯೋಣ ಕಬಾಬ್. ಇದಕ್ಕೆ ಹಾಕೋರು ಎಳ್ಳು ಹಾಕ್ತಾರೆ, ನಾವೇನು ಎಳ್ಳು ಹಾಕಿಲ್ಲ. ಹಾಕಿದ್ರೆ ಹಾಕ್ಬೋದು, ತೊಂದರೆ ಇಲ್ಲ. ನೋಡಿ ಈ ಥರ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಪೀಸ್ನೇ ಮಾಡ್ಕೊಬೋದು. ದೊಡ್ಡದಾದ್ರೂ ಮಾಡ್ಕೊಂಡ್ರೆ ಸಣ್ಣದಾಗಿ ಮಾಡ್ಕೊಬೋದು, ತೊಂದರೆ ಇಲ್ಲ. ಆದರೆ ಬೇಯಿಸುವಾಗ ಸ್ವಲ್ಪ ನೋಡ್ಕೊಂಡು ಬೇಯಿಸಿ, ಇಲ್ಲಾಂದರೆ ಬೆಂದಿಲ್ಲ ಅಂದರೆ ಒಳಗೆ ಬೇಯಲ್ಲ, ಜಾಸ್ತಿ ದಪ್ಪ ಇದೆ. ನಾನು ಸುಮಾರು ಮೀಡಿಯಮಾಗಿ ಕಟ್ ಮಾಡಿದ್ದೀನಿ, ಜಾಸ್ತಿ ದಪ್ಪ ಮಾಡಿಲ್ಲ.
ಕೆಲವರು ದಪ್ಪ ದಪ್ಪಾಗಿ ಮಾಡ್ತಾರೆ, ಅದೆಲ್ಲ ಹೋಟ್ಲುಗಳಲ್ಲಿ ಮಾಡ್ತಾರೆ. ನಾವೆಲ್ಲ ಮನೇಲಿ ಮಾಡೋದಲ್ಲ, ಮೀಡಿಯಮಾಗಿ ಕಟ್ ಮಾಡಿದ್ವಿ. ಉರಿ ಸಣ್ಣ ಮಾಡ್ಕೊಳ್ಳಿ, ಸಣ್ಣ ಉರಿಲೇ ಬೇಯಬೇಕು, ಯಾಕಂದರೆ ಒಳಗಡೆ ಎಲ್ಲ ಬೇಯಲ್ಲ. ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಬೇಯಲ್ಲ, ಮೇಲೆ ಬೆಂದೋಗುತ್ತೆ. ಒಳಗಡೆ ಎಲ್ಲ ಹಸಿ ಹಸಿನೇ ಇರುತ್ತೆ, ಚಿಕನ್ ಬೇಯಲ್ಲ. ಅದಕ್ಕೆ ನೋಡಿಕೊಂಡು ಇದು ಮಾಡಿ, ಉರಿ ಸಣ್ಣ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಯಿತಾ. ಉರಿ ಸಣ್ಣ ಮಾಡಿ ಚೆನ್ನಾಗಾಗುತ್ತೆ. ಆದಮೇಲೆ ಸಣ್ಣಗೆ ಹೀಗೆ ಸಣ್ಣ ಊರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂದರೆ ಮೇಲೆ ಬೆಂದೋಗುತ್ತೆ, ಒಳಗಡೆ ಬೇಯಲ್ಲ ಚಿಕನ್ನು. ಹಾಗಾಗಿ ಸಣ್ಣ ಊರಲ್ಲೇ ಬೇಯಿಸ್ಕೊಳ್ಳಿ, ಒಳಗಡೆ ಬೆಂದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲ ಸಸಿಯಾಗಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ, ಕಲರ್ ಹಾಕಿ ಸ್ವಲ್ಪ ಕಲರ್ ಬಂದಿರೋದು. ಇಲ್ಲ ಅದೇ ನಾನು ಹೇಳಿದ್ನಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಇಟ್ಸ್ಕೊಂಡ್ಬಿಟ್ರೆ ಅವರಿಗೆಲ್ಲ ಪ್ಯಾಕೆಟ್ಗಳು ಬಂದಿದೆ ಕಲರ್ದು, ನಾವೇನದು ಹಾಕಿಲ್ಲ. ಬೇಕಂದ್ರೆ ಹಾಕೋಬೋದು. ಆ ಥರ ಮೆಣಸಿನ್ಕಾಯಿನ ಬಿಡಿಸಿಟ್ಕೊಂಡ್ಬಿಟ್ರೆ ಈ ಥರ ಕಲರ್ಗೆ ಅಂತಲೇ ಅದು ಯೂಸ್ ಮಾಡಬೇಕು.